ಲೇ ಕಾವು, ನಿಮ್ಮ ಅಮ್ಮಂಗೂ ಹೇಳ್ದಿದಂಗೆ ನಮ್ಮ ಅಮ್ಮಂಗೂ ಹೇಳ್ದಿದ್ದಂಗೆ ಇದು ಎಲ್ಲಿಗೆ ಅಂತ ಕರ್ಕೊಂಡು ಹೋಯ್ತಿದ್ಯಾ? ಆಮೇಲೆ ಅಲ್ಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೆ ಸುಮ್ಮನೆ ಯಾಕೆ? ಏನು ಹೆಚ್ಚು ಕಮ್ಮಿ ಆದರೆ ಹಾಂ? ಏನು ಹೆಚ್ಚು ಕಮ್ಮಿ ಹಾಕಿಲ್ಲ. ನಾನು ಹೇಳಿದ್ನಲ್ಲ, ಏನೋ ಪಿಲ್ಲನ್ ಮಾಡಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಅದಕ್ಕೆ ಒಯ್ತಾ ಇರೋದು. ನಮ್ಮ ಅಮ್ಮಂಗೆ ಏನಾದರೂ ಹೇಳ್ಬಿಟ್ರೆ ಅಷ್ಟೇನೇ ಕತೆ ಮುಗಿತದೆ. ನಿಮ್ಮಮ್ಮನೋ ಕಳಿಸೋದು ಇಲ್ಲ. ಯಾರು ಕಳಿಸ್ತಾರೆ? ನಾವು ಇಂಥ ಕೆಲ್ಸಕ್ಕೆ ಹೋಯ್ತಾ ಇದ್ದೀವಿ ಅಂತಂದರೆ. ಅಂದರೆ ಎಂಥ ಕೆಲ್ಸಕ್ಕೆ ಹೋಯ್ತಾ ಇದ್ದೀವಿ ನಾವಿಬ್ರು? ನಾನು ಹಿಂಗೆ ಯಾವಾಗೂ ಹೇಳ್ತಾ ಇದ್ನಲ್ಲ, ನೆನ್ಪಾಯ್ತಾ? ನಮ್ಮ ಅತ್ತೆ ಹಾಗೆ ನಮ್ಮ ಅಪ್ಪ ಎಲ್ಲರೂ ಬೆಳೆದಿರೋದು ದೊಡ್ಡ ಕೋಟ್ಯಾಧೀಶ್ವರ ಕುಟುಂಬದಾಗ ಬೆಳೆದಿದ್ರು. ಇವಾಗೆಲ್ಲನೂ ಏನೂ ಇಲ್ದಿದ್ದಂಗೆ ಇದಾಗೋಗ್ಬಿಟ್ಟವ್ರೆ, ಎಲ್ಲ ಕಳ್ಕೊಂಬಿಟ್ಟವ್ರೆ ಅಂತ ನಿಂಗೆ ಹೇಳ್ತಾ ಇದ್ನಲ್ಲ, ಗೆಪ್ತಿಲ್ವಾ? ಎಲ್ಲನೂ ಗಿಫ್ಟಿ ಐತೆ. ಹಾಂ, ನಮ್ಮ ಅಮ್ಮಂಗೆ ನಮ್ಮ ಅಪ್ಪಂಗೆ ಆಸ್ತಿ ಹೋದಾಗಿಂದ ನಮ್ಮ ಅಪ್ಪ ಅಮ್ಮಂಗೆ ಇಬ್ರಿಗೂ ಶಾನೇ ಬೇಜಾರು. ಆಸ್ತಿ ಹೋಯ್ತಾರ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಈ ಕಳ್ಕೊಂಡ್ರದನ್ನ ಪಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಹೊಂಟಿದ್ದೀನಿ. ಕಳ್ಕೊಂಡಿರೋ ಆಸ್ತಿನ ಪಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ಬಿಟ್ಟು ನೀನು ಆಸ್ತಿಯ ಹೆಂಗೆ ಪಡ್ಕೊಳಕ್ಕಾಯ್ತದೆ? ಅವರೇ ನೀನು ಕೊಟ್ಬಿಡ್ತಾರ? ಮನೆ ಒಳಗಡೆಗೂ ಬಿಟ್ಕೊಳಕ್ಕಿಲ್ವಂತೆ. ಗೊತ್ತು, ನನಗೂ ಬಿಟ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ನಿಂಗೆ ಗೊತ್ತಾ, ಆ ಮನೆಗೆ ಒಬ್ಬ ಮಗ ಇರೋದು. ಆ ಮಗನ ನಾನು ಫೇಸ್ಬುಕ್ಕಾಗೆ ಹೆಂಗೋ ಫ್ರೆಂಡ್ ರಿಕ್ವೆಸ್ಟ್ ಅವನೇ ಕಳಿಸ್ಬಿಟ್ಟಿದ್ದಾರಂಗೆ. ಅವನೇ ಕಳಿಸ್ಬಿಟ್ಟು ಫ್ರೆಂಡ್ ರಿಕ್ವೆಸ್ಟ್ನ ಫೇಸ್ಬುಕ್ಕಾಗೆ ಎಲ್ಲ ಹೇಳ್ದ, ಹಿಂಗೆ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಎಲ್ಲ ವಿಷಯ ಗೊತ್ತಾಯ್ತಲ್ಲ. ನಾನು ಹೌದು ನಮ್ಮದೇನೇ ನೀ ಆಸ್ತಿ ಅಂದಿದ್ದಕ್ಕೆ ನಮ್ಮ ಅಪ್ಪ ಅಮ್ಮ ಮಾಡಿರೋ ತಪ್ಪದು, ನಾನೆಲ್ಲ ಮಾಡಿರೋ ತಪ್ಪು, ನಮ್ಮ ಅಪ್ಪ ಅಮ್ಮ ಮಾಡಿರೋ ತಪ್ಪಿಗೆ ಕ್ಷಮಿಸ್ಬಿಡು ನನ್ನ, ಹಿಂಗೆ ಅಂತ ಎಲ್ಲ ಕೇಳ್ಕೊಂಡ. ಅಂದರೆ ನಿಮ್ಮ ಅಪ್ಪ ಅಮ್ಮ ಮೋಸ ಮಾಡಿದ್ರಲ್ಲ, ಅವ್ರ ಮಗನೇ ಇವಾಗ ನಿನಗೆ ಮೆಸೇಜ್ ಹಾಕ್ಬಿಟ್ಟು ಹೇಳಿರೋದು ಎಲ್ಲನೂ. ಮತ್ತೆ ಅವನೇ ಮೆಸೇಜ್ ಹಾಕ್ಬಿಟ್ಟು ನನಗೆ ಎಲ್ಲ ವಿಷಯನೂ ಹೇಳ್ದ. ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ, ಸುಮ್ಮನೆ ಯಾಕೆ ನಾನು ಅವನೇ ಇಷ್ಟಪಟ್ಟು ಮದುವೆ ಮಾಡ್ಕೊಂಬಿಟ್ರೆ ಆಸ್ತಿ ಎಲ್ಲ ನನಗೆ ಸೇರ್ಕೊಂತದಲ್ವ. ಅವಾಗ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಖುಷಿ ಪಡ್ತಾರೆ, ಆಸ್ತಿ ಎಲ್ಲನೂ ನನ್ನ ಮಗಳಿಗೆ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು. ಕಾವು ಎಂಥ ಒಳ್ಳೆ ಐಡಿಯಾ ಮಾಡಿಬಿಟ್ಟೆ ಕಣೆ ಕಾವು ನೀನಂತೂ. ಒಬ್ಬ ಪಾಪ ಹುಡುಗ ಭಾಳ ಒಳ್ಳೆಯವನು ಅಂತ ಅನ್ನಿಸ್ತದಲ್ವಾ? ಒಳ್ಳೆಯವನಾಗಿರೋದಕ್ಕೆ ಅಲ್ವಾ ನೀನು ಮೆಸೇಜ್ ಮಾಡ್ಬಿಟ್ಟು ಎಲ್ಲ ವಿಷಯನೂ ಹೇಳಿರೋದು. ಕೆಟ್ಟ ನನ್ನ ಮಗ ಆಗಿದ್ರೆ ನಿನ್ಗೆ ಯಾಕೆ ಹೇಳೋರು? ಹೆಂಗೋ ಅವ್ರ ಅಪ್ಪ ಅಮ್ಮ ಮೋಸ ಮಾಡಿರ್ಬೋದು, ಆದರೆ ಹುಡುಗ ಭಾಳ ಒಳ್ಳೆಯವನು ಅಂತ ಅನ್ನಿಸ್ತದೆ. ಹೆಂಗನೂ ಬಿಡು, ಆರಾಮಾಗೆ ಮದುವೆ ಮಾಡ್ಕೊಂಡ್ರೆ ಆಸ್ತಿನೂ ಸಿಗ್ತದೆ, ಎಲ್ಲನೂ ಸಿಗ್ತದೆ. ನೀನು ಅತ್ಲಾಗೆ ಖುಷಿಯಾಗಿರ್ಬೋದು ನೋಡು. ಅದಕ್ಕೆ ಅಲ್ವಾ ಬಂದಿರೋರ್ನೆಲ್ಲನೂ ರಿಜೆಕ್ಟ್ ಮಾಡ್ಬಿಟ್ಟು ಕಳಿಸಿರೋದು ನಾನು. ಎಷ್ಟೊಂದು ಜನ ಗಂಡು ಬಂದಿದ್ರು, ಎಲ್ಲರೂ ರಿಜೆಕ್ಟ್ ಮಾಡ್ಬಿಟ್ಟು ಕಳಿಸ್ಬಿಟ್ಟಿದ್ದೀನಿ. ಇದೇ ಹುಡುಗಂಗೋಸ್ಕರ ಈ ವಿಷಯನ ನಾನು ಯಾರಿಗೂ ಹೇಳಿರಲಿಲ್ಲ. ಸುಮ್ಮನೆ ಮಾತಾಡ್ತಾ ಇದ್ವಿ ಅಷ್ಟೇ ನೀನಿಯ, ಆದರೆ ಎಂದೂ ಮೀಟ್ ಮಾಡಿಲ್ಲ. ಮೊದಲನೇ ಕಿತ್ತ ಮೀಟ್ ಮಾಡೋಕೆ ಹೋಯ್ತಾ ಇರೋದು. ನನಗೂ ಒಂಚೂರು ಭಯ ಆಯ್ತೈತೆ. ಅದಕ್ಕೆ ಒಬ್ಬಳೇ ಹೋಗೋದು ಹೆಂಗೆ ಅಂತ ಹೇಳ್ಬಿಟ್ಟು ನಿನ್ನೂ ಕರೆದೆ, ನೀನು ಬತ್ತೀಯಾ ಅಂತ ಹೇಳ್ಬಿಟ್ಟು. ಅದಕ್ಕೇನಂತೆ ನಾನು ಗೊತ್ತಿನಲ್ಲ. ಅದೇ ನಾನು ಹೇಳಿದ್ನಲ್ಲ, ನಾನು ಚಿಕ್ಕಣ್ಣ ಅಂಕಲ್ ಮಗನ ಪಿರುತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ನು ನನ್ನ ಕಡೆ ಒಂಚೂರು ಗಮನನೂ ಇಕ್ಕಲ್ಲ, ಹಿಂಗೆ ಕಣ್ಣೆತ್ತು ನೋಡೋಕ್ಕಿಲ್ಲ ಅವನು. ನೋಡ್ತಾರೆ ಸುಮ್ಕಿರು ಹುಡುಗರು, ಇವತ್ತೆಲ್ಲ ನಾಳೆ ನೋಡ್ತಾರೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಸರಿ ಬೇಗ ನಡಿ, ನಮ್ಮ ಹುಡುಗ ನನಗೋಸ್ಕರ ಕಾಯ್ಕೊಂಡಿರ್ತಾನಲ್ಲಿ. ಸರಿ ಬಾ. ಏನೋ ಗುರು ಇದು ನಿನ್ನ ವೇಷ? ನಿನ್ನ ಸ್ಟೈಲು ಏನು ಇವತ್ತು ಈ ಪಾರ್ಟಿ ಸ್ಟೈಲೇ ರೆಡಿ ಆಗ್ಬಿಟ್ಟು ಬಂದಿದೆಯಲ್ಲ? ನಾನು ಬಹಳ ದಿನದಿಂದ ಒಂದೊಳ್ಳೆ ಮುಖ್ಯವಾದ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ ಕೆಲಸ ನನಗೆ ಸಕ್ಸಸ್ ಆಯಿತು. ಅದಕ್ಕೇನೆ ಇವಾಗ ಒಂದು ಹುಡುಗಿನ ಮೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿಯಾಗಿ ಬಂದಿದ್ದೀನಿ. ಏನು ಹುಡುಗಿನ ಮೀಟ್ ಮಾಡೋಕ್ಕೆ ಈ ಪಾರ್ಟಿ ರೆಡಿಯಾಗಿ ಬರಬೇಕಾ? ನಾವು ಹೆಂಗಿರ್ತೀವೋ ಹಂಗೆ ಬರಬೇಕು, ನಾವು ಹೆಂಗಿರ್ತೀವೋ ಹಂಗೆ ತೋರಿಸ್ಕೋಬೇಕು ತಾನೆ. ಅದು ಬಿಟ್ಬಿಟ್ಟು ಓವರ್ ಬಿಲ್ಡಪ್ಪಾಗೆ ಕೋಟ್ಯಾಧೀಶ್ವರು ಅಂತ ತೋರಿಸ್ಕೊಳ್ಳೋಂಥ ಅವಶ್ಯಕತೆ ಏನಾಯ್ತಲ್ಲ? ಅಯ್ಯೋ, ನಿಂಗೆ ವಿಷಯ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ನಾನು ಅವಳನ್ನ ತುಂಬ ದಿನದಿಂದ ಇಷ್ಟಪಡ್ತಾ ಇದ್ದೆ ಕಣ, ಕಾವ್ಯನ. ಆದರೆ ಅವಳು ತಿರುಗು ನೋಡ್ತಾ ಇರಲಿಲ್ಲ. ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದೆ ಅಂತಂದರೆ ಅವಳ ಬಗ್ಗೆ ಒಂಚೂರು ವಿಷಯ ತಿಳ್ಕೊಳ್ಳೋಣ ಅಂತ ತಿಳ್ಕೊಳಕ್ಕೆ ಶುರು ಮಾಡಿದೆ. ಅವಳ ವಿಷಯ ಎಲ್ಲನೂ ಸುಮಾರಾಗಿ ತಿಳ್ಕೊಂಡ್ಮೇಲೆ ಗೊತ್ತಾಯಿತು ಅವ್ರ ಅಪ್ಪ ಅವ್ರ ಅಮ್ಮ ಇಬ್ರು ಕೋಟ್ಯಾಧೀಶ್ವರು. ಅವ್ರ ಆಸ್ತಿನ ಯಾರೋ ಬಡ್ಡಿ ನನ್ನ ಮಕ್ಕಳು ಹೊಡ್ಕೊಂಡು ಹೋಗ್ಬಿಟ್ಟವ್ರೆ. ಇವಳು ಅದೇ ಬೇಜಾರಾಗೆ ಆಸ್ತಿ ವಿಚಾರದಾಗಿನೇ ಬೇಜಾರು ಮಾಡ್ಕೊಂಡವಳೆ ಅಂತ ಹೇಳ್ಬಿಟ್ಟು ನನಗೆ ವಿಷಯ ಗೊತ್ತಾಯಿತು, ನನ್ನ ಫ್ರೆಂಡ್ ಕಡೆಯಿಂದ ಗೊತ್ತಾಯಿತು. ಅದಕ್ಕೆ ನಾನು ಇದಕ್ಕೇನಾದರೂ ಪ್ಲಾನ್ ಮಾಡಿ ನಮ್ಮ ಹುಡುಗಿನ ಹತ್ರ ಮಾಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ತುಂಬ ಯೋಚನೆ ಮಾಡಿದೆ. ಫೇಸ್ಬುಕ್ಕಾಗಿ ರಿಕ್ವೆಸ್ಟ್ ಕಳಿಸ್ದೆ. ಅವಳು ಅಕ್ಸೆಪ್ಟ್ ಮಾಡಿದ್ರೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ. ಅಕ್ಸೆಪ್ಟ್ ಮಾಡಿದ್ಲು. ಆಮೇಲೆ ನಾನು ಸುಮ್ಮನೆ ಒಂದು ಸುಳ್ಳು ಹೇಳಿದೆ. ನಾನು ಅದೇ ನೀವು ಆಸ್ತಿ ಎಲ್ಲ ಮೋಸ ಮಾಡಿದ್ರಲ್ಲ, ನಮ್ಮ ಅಪ್ಪ ಮನೆ ಮೋಸ ಮಾಡಿರೋದು ನಾನು ಅವ್ರ ಮಗನೇ. ನಮ್ಮ ಅಪ್ಪ ಅಮ್ಮ ಕೆಟ್ಟೋರು ಇರ್ಬೋದು, ಆದರೆ ನಾನಂತೂ ಕೆಟ್ಟನಲ್ಲ ಅಂತ ಹೇಳ್ಬಿಟ್ಟು ಒಂಚೂರು ಹೇಳ್ಬಿಟ್ಟು ನೈಸ್ ಮಾಡಿದೆ ಕಣ. ಅದಕ್ಕೆ ಅವಳು ಆವತ್ತಿಂದ ನನ್ನ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿನೇ ತೋರಿಸ್ತಾವಳೆ. ಲೋ ಮಗ, ಫೀಲಿಂಗ್ಸ್ ಜೊತೆ ಆಟ ಆಡಬಾರ್ದಲ್ವ ಕಳ್ಳ? ಸುಮ್ಮನೆ ಫೀಲಿಂಗ್ಸ್ ಜೊತೆ ಯಾಕೆ ಆಟ ಆಡ್ತಾ ಇದೆಯಾ ನೀನಂತೂ? ಅವಳೇನೋ ಪಾಪ ಆಸ್ತಿ ಕಳೆದೋಗಿದೆ, ಆಸ್ತಿನ ವಾಪಸ್ ತಗೋಬೇಕು ಅಂತ ಆಸೆನಾಗವಳು ಏನೋ. ನೀನು ಹಿಂಗೆ ಯಾಕೋ ಸುಳ್ಳು ಹೇಳ್ಬೇಕಿತ್ತು ಸುಮ್ಮನೆ. ನಿಮ್ಮನೆ ಪರಿಸ್ಥಿತಿ ಏನು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಮತ್ತು ಈ ಥರ ಎಲ್ಲ ಸುಳ್ಳು ಹೇಳ್ಬಿಟ್ರೆ ಯಾವ ಲೆಕ್ಕಾಚಾರ ಹೇಳು? ಸುಮ್ಮನೆ ಅಲ್ವಾ? ಸುಮ್ಮನೆ ಪ್ರೀತಿಯಿಂದ ಪಡಿಬೇಕು. ಸುಮ್ಮನೆ 1000 ಸುಳ್ಳು ಹೇಳ್ಬಿಟ್ಟು ಪ್ರೀತಿ ಪಡೆಯೋಕೆ ಹೋದರೆ ತುಂಬಾ ಕಷ್ಟ ಆಗ್ತೈತೆ. ನನ್ನ ಮಾತು ಕೇಳು, ಇದೆಲ್ಲ ಬೇಡ, ಬಾ ವಾಪಸ್ ಹೋಗೋಣ. ಇಲ್ಲ ಕಣೋ, ಚಾನ್ಸೇ ಇಲ್ಲ, ವಾಪಸ್ ಬರೋಕ್ಕಂತೂ ಚಾನ್ಸೇ ಇಲ್ಲ. ನಾನಂತೂ ಅವಳನ್ನ ಲವ್ ಮಾಡಿ ಅವಳನ್ನ ಮದುವೆ ಮಾಡ್ಕೊಳ್ಳೋ ತನಕ ನಂಗೆ ಸಮಾಧಾನ ಆಗಲ್ಲ.
ನಾವು ಬಡವರೇ ಇರ್ಬೋದು, ಹಂಗಂದ್ರೆ ಹಿಂಗೆ ಸಾಯಕ್ಕಾಗ್ತದ? ಬೇಡ, ಅವಳು ಒಬ್ಳೆ ಮಗಳು, ಏನು ಕಮ್ಮಿ ಅಂದ್ರೂ ಇವಾಗೂ ಅವ್ರ ಅಜ್ಜಿ ಅವ್ರದ್ದು ಹೊಲ ಫಲ ಎಲ್ಲನೂ ಐತೆ, ಏನು ತೊಂದರೆ ಇಲ್ಲ, ನನ್ನ ಜೀವನನೂ ಸೆಟ್ಲ್ ಆಗ್ತೈತೆ, ಅವಳು ಖುಷಿಯಾಗಿರ್ತಾಳೆ ಬಿಡು. ಯಾಕೆ ತಲೆ ಕೆಡ್ಸ್ಕೊಂತೀಯ? ನಾನೇನು 420 ಅಲ್ವಲ್ಲ. ಆದರೂ ನೀನು ಮಾಡ್ತಿರೋ ತಪ್ಪು ಅಂತ ಮಾತ್ರ ನನಗೆ ಅನ್ನಿಸ್ತೈತೆ ಕಣೋ. ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೀಯ ನೀನು. ನೋಡು, 1000 ಸುಳ್ಳು ಹೇಳೋದು ಮದುವೆ ಮಾಡ್ಕ ಅಂತ ಹೇಳ್ತಾರೆ. ನಾನೇನು 1000 ಸುಳ್ಳು ಹೇಳಿಲ್ಲ, ಒಂದೇ ಒಂದು ಸುಳ್ಳು ಅಷ್ಟೇ ಹೇಳಿರೋದು ಬಿಡು. ಇಲ್ಲಿ ನಿಂತವ್ರಲ್ಲ ಇವ್ರಾಗ ಯಾರೇ ಹುಡುಗ ನೋಡಿ, ಅಲ್ಲಿ ಸಾವುಕಾರಂತರ ರಿಚ್ ಆಗಿ ನಿಂತವನಲ್ಲ, ಅವನೇ ನೆನೆಯ. ಹೌದಾ? ಹೋ, ನೀವು ಬಂದ್ರಾ? ಬನ್ನಿ ಬನ್ನಿ. ನಾನು ಅನ್ಕೊಂಡೆ ನೀವು ಇನ್ನೊಬ್ಬರನ್ನೇ ಅನ್ನೋದ್ರ ಜೊತೆ ಕರ್ಕೊಂಡು ಬಂದೇ ಬರ್ತೀರಾ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಹಂಗೆ ಮಾಡಿದ್ರಲ್ಲ ಕೊನೆಗೂ ನಾನು. ಇನ್ನೊಬ್ಬರನ್ನ ಯಾರೋ ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ? ಮೊದಲನೇ ಸಲ ಅಲ್ವಾ, ಸ್ವಲ್ಪ ಭಯ ಇತ್ತು, ಮೊದಲನೇ ಸಲ ಮೀಟ್ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಅದಕ್ಕೇನೆ ಕರ್ಕೊಂಡು ಬಂದೆ. ಮತ್ತು ನೀವು ಯಾರನ್ನೋ ಕರ್ಕೊಂಡ್ಬಿಟ್ಟು ಬಂದಿದ್ದೀರಾ? ಅವನಿಗೂ ಅಷ್ಟೇ ಮೊದಲನೇ ಸಲ ಅಲ್ವಾ, ಎಲ್ಲ ಭಯ ಜಾಸ್ತಿ ಅಲ್ವಾ, ಅದಕ್ಕೆ ಕರ್ಕೊಂಡ್ಬಿಟ್ಟು ಬಂದವನೇ, ಇನ್ನೆಲ್ಲಿ ತೊಗ್ಲಾಕೊಂಡ್ಬಿಡ್ತೀನಿ ಅಂತ. ನನ್ನ ಫ್ರೆಂಡ್ ಹಂಗೇನೆ ಸ್ವಲ್ಪ, ನಾನು ಅಷ್ಟೇ ಮೊದಲನೇ ಸಲ ಅಲ್ವಾ, ಸುಮ್ಮನೆ ಭಯ ಆಗ್ತಿತ್ತು, ಅದಕ್ಕೇನೆ ನಾನು ಬಂದೆ. ಮತ್ತು ನಿಮ್ಮಂತೂ ಡೈರೆಕ್ಟಾಗೆ ತುಂಬಾ ಚೆನ್ನಾಗಿದ್ದೀರಾ ನಿಜವಾಗ್ಲೂ. ನಾನು ನೀವು ಅಷ್ಟೇ ನೆನೆಯ, ಡೈರೆಕ್ಟಾಗಿ ಭಾಳ ಚೆನ್ನಾಗೇನೇ ಇದ್ದೀರಾ. ಫೇಸ್ಬುಕ್ಕಾಗ ಫೋಟೋ ನೋಡಿದ್ದೆ ಅಷ್ಟೇ ನೆನೆಯ. ಸರಿ ಕಣ ಮಗ, ನೀವು ಮಾತಾಡ್ಕೊಳ್ಳಿ, ನಾನು ಹೋಗ್ಬಿಟ್ಟು ಟೀ ಕಾಫಿ ಏನಾದ್ರು ಕುಡ್ಕೊಂಬಿಟ್ಟು ಬರ್ತೀನಿ. ಸರಿ ಕಣ, ಆಯಿತು. ನೀವು ಹೋಗ್ಬಿಟ್ಟು ಕಾಫಿ ಟೀ ಏನಾದರೂ ಕುಡ್ಕೊಂಬಿಟ್ಟು ಬನ್ನಿ. ನಾನು ಟೀ ಕಾಫಿ ಏನೂ ಕುಡಿಯೋಕ್ಕಿಲ್ಲ, ಅದಕ್ಕೇನು ಹೋಗೋಕ್ಕಿಲ್ಲ. ಹೋಗ್ಲಿ, ಚಿಪ್ಸು ಏನಾದ್ರು ತಿನ್ಕೊಂಡ್ಬಿಟ್ಟು ಬರ್ಬೋದಲ್ವಾ? ಇಲ್ಲ, ನನ್ನ ಹತ್ರ ಕಾಸಿಲ್ಲ, ನಾನು ತಿನ್ನಕ್ಕಿಲ್ಲ. ನಮ್ಮಮ್ಮ ಸರೋಜಮ್ಮ 10 ರೂಪಾಯಿನೂ ಬಿಚ್ಚಕ್ಕಿಲ್ಲ. ಲೇ, ಸುಮ್ಮನೆ ನನ್ನ ಮಾನ ಮರ್ಯಾದೆ ಯಾಕೆ ಕಳಿತೀಯ? ನಾವಿಬ್ರು ಒಂಚೂರು ಮಾತಾಡಬೇಕು ಕಣೆ, ಅದಕ್ಕೆ ನೀನು ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡಿರೋ, ಒಂದು 5 ನಿಮಿಷ ಅಷ್ಟೇ ಮಾತಾಡ್ಬಿಟ್ಟು ಬಂದ್ಬಿಡ್ತೀನಿ ಪ್ಲೀಸ್. ಕೋಟ್ಯಾಧೀಶ್ವರ ಹುಡುಗ ಸಿಗ್ತಾನೆ ಅಂತ ಹೇಳ್ಬಿಟ್ಟು ನನಗೆ ನೀನು ಮೋಸ ಮಾಡಿ ನಾಮ ಆಗ್ತಾ ಇದೆಯಾ? ಬಂದಿರೋ ಫ್ರೆಂಡ್ ಏನಿಯೋ ವಾಪಸ್ ಕಳಿಸ್ತಾ ಇದೆಯಾ? ದೂರ ಹೋಗಿ ನಿಂತ್ಕಂತ ಹೇಳ್ತಾ ಇದೆಯಾ? ಸರಿ ಬಿಡು, ನಿನ್ನೂ ನೋಡ್ಕೊಂತೀನಿ, ನಾನು ಸರಿಯಾಗಿ ನೋಡ್ಕೊಂತೀನಿ. ಲೇ, ಹಂಗಲ್ಲ ಕಣೆ, ಅರ್ಥ ಮಾಡ್ಕ. ಮೊದಲನೇ ಸಲ ಮೀಟ್ ಮಾಡಿದ್ದೀವಲ್ವಾ, ಏನಾದರೂ ಒಂದು ಸ್ವಲ್ಪ ಮಾತಾಡ್ಬೇಕಲ್ವ ನಾವು? ನಿನ್ನ ಲವ್ವೇನೋ ಸಕ್ಸಸ್ ಆಯಿತು, ಅರೆ ನಮ್ಮ ಹುಡುಗ ನನ್ನ ಕ್ಯಾರೆ ಅಂತಲೂ ಮಾತಾಡ್ಸಕ್ಕಿಲ್ಲ, ಇಟ್ಕೆ ಪಟ್ಕೆ ತಗೊಂಡು ಹೊಡೆದ್ಬಿಡ್ತೀನಿ ಅಂತ ಹೇಳ್ತಾರಲ್ಲ ಮಾತಿಗೆ ಮುಂಚೆ ಅವನು ಸರಿಯಾಗಿ ನೋಡ್ಕೊಂತೀನಿ ಬಿಡು. ಸರಿ ಸರಿ, ನೀವು ಮಾತಾಡ್ರಿ, ನನಗೂ ಅರ್ಥ ಆಯ್ತದೆ ಲವ್ ಫೀಲಿಂಗ್ ಏನು ಅಂತ ಹೇಳ್ಬಿಟ್ಟು. ನಾನು ಲವ್ ಮಾಡ್ತಿದ್ದೀನಲ್ವಾ? ಸರಿ ಸರಿ, ನೀವು ಮಾತಾಡ್ರಿ, ನಾನು ಅಲ್ಲಿ ಕುಂತ್ಕೊಂಡು ಏನ ತಿಂತಾ ಇರ್ತೀನಿ. ಸರಿ, ನಿನ್ನ ದುಡ್ಡಾಗೆ ತಿಂತಾ ಇರ್ತೀನಿ. ಸರಿ ಕಣೆ. ಅದು ಅವಳು ಸ್ವಲ್ಪ ಹಂಗೇನೆ, ನನಗಿನ್ನ ಒಂದು 2-3 ವರ್ಷ ಚಿಕ್ಕವಳಲ್ಲ, ಒಂಚೂರು ಹಂಗೆ ಆಡ್ತಾಳೆ. ಅಯ್ಯೋ ಪರವಾಗಿಲ್ಲ ಬಿಡಿ, ಎಲ್ಲರೂ ಒಂದೇ ಥರ ಇರಬೇಕು ಅಂದರೆ ಆಗಲ್ಲ ಅಲ್ವಾ? ಒಬ್ಬೊಬ್ಬರು ಒಂಥರ ಡಿಫ್ರೆಂಟಾಗಿ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಹೌದು ಹೌದು, ಒಬ್ಬೊಬ್ಬರು ಒಂಥರ ಆಡ್ತಾರೆ, ಆದರೆ ಅವಳೊಂಥರ ಮುಗ್ದೆ, ಒಂಥರ ತುಂಬ ಒಳ್ಳೆಯವಳು, ನನ್ನ ಬೆಸ್ಟ್ ಫ್ರೆಂಡು, ಅದಕ್ಕೆ ನನ್ನ ಜೊತೆ ಕರ್ಕೊಂಡು ಬಂದಿದ್ದು ಇರಲಿ ಅಂತ ಹೇಳ್ಬಿಟ್ಟು. ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ. ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಏನು ಹೇಳಬೇಕು ಅಂತಂದರೆ, ಐ ಆಮ್ ರಿಯಲಿ ಸಾರಿ. ನಮ್ಮ ಅಪ್ಪ ಅಮ್ಮ ಮಾಡಿರೋ ಕೆಲಸಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ನಾನಿನ್ನೂ ತುಂಬ ಚಿಕ್ಕವನಿದ್ದೆ, ಆ ಥರ ಎಲ್ಲ ಮೋಸ ಮಾಡಿದಾಗ ನಾನೇನಾದರೂ ಇಷ್ಟು ದೊಡ್ಡವನಾಗಿದ್ದರೆ ನಿಮ್ಮಂಥ ಹುಡುಗಿಗೆ ಮೋಸ ಮಾಡೋಕ್ಕೆ ನಾನು ಖಂಡಿತ ಬಿಡ್ತಾ ಇರಲಿಲ್ಲ ನಮ್ಮ ಅಪ್ಪ ಅಮ್ಮನಿಗೆ. ನಿಜವಾಗೂ ನನಗೆ ಕ್ಷಮಿಸ್ಬಿಡಿ, ನನಗೇನು ವಿಷಯ ಗೊತ್ತಿರಲಿಲ್ಲ, ನನಗೂ ರೀಸೆಂಟಾಗಿ ಗೊತ್ತಾಯಿತು ವಿಷಯ ಎಲ್ಲನೂ, ಈ ಥರ ಎಲ್ಲ ಮೋಸ ಮಾಡಿಬಿಟ್ಟವ್ರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ನಿಮಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬಿಟ್ಟು ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳ್ಬಿಟ್ಟು ಮಾತಾಡಿದ್ದು ನಾನು. ನಿಜವಾಗ್ಲೂ ಕ್ಷಮಿಸ್ಬಿಡಿ, ನಿಮ್ಗೇನು ಬೇಜಾರಿಲ್ಲ ತಾನೇ? ನಿಮ್ಮ ಮೇಲೆ ನನಗೆ ಬೇಜಾರಿಲ್ಲ, ಆದರೆ ನಿಮ್ಮ ಅಪ್ಪ ಅಮ್ಮನ ಮೇಲೆ ನನಗೆ ತುಂಬಾ ಬೇಜಾರಿದೆ. ಯಾಕಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಡೈಲಿ ಎಷ್ಟು ಕೊರಗ್ತಾರೆ ಗೊತ್ತಾ? ಆಸ್ತಿ ಹೋಯ್ತು, ಅಪ್ಪ ಅಮ್ಮ ಸಂಪಾದನೆ ಮಾಡಿದ್ದೆಲ್ಲ ಕಳೆದ್ಬಿಟ್ವಲ್ಲ, ಮೋಸ ಮಾಡಿಬಿಟ್ವಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂತಾರೆ ಯಾವಾಗೂ. ಅದೊಂದಕ್ಕೆ ನಂಗೆ ತುಂಬ ಬೇಜಾರಾಗ್ತೈತೆ. ಅದು ಬಿಟ್ಟರೆ ನನಗಿನ್ನು ಯಾವ ಥರ ಬೇಜಾರೂ ಇಲ್ಲ. ನಿಮ್ಮ ಮೇಲಂತೂ ಏನು ಬೇಜಾರಿಲ್ಲ. ನಿಮ್ಮ ಅಪ್ಪ ಅಮ್ಮ ಥರ ಮಾಡಬಾರ್ದಾಗಿತ್ತು ಅಲ್ವಾ? ಮೋಸ ಮಾಡಿಬಿಟ್ರು ಎಲ್ಲ ಆಸ್ತಿಗೂ. ಛೇ, ಏನು ಮಾಡೋಣ ನಾನು? ಅವ್ರಿಗೆ ಎಷ್ಟು ಹೇಳ್ತೀನಿ ಗೊತ್ತಾ, ಬೇಡ ಬೇಡ ಅಂತ. ಇವತ್ತಿಗೂ ನನ್ನ ತುಂಬ ಕಂಟ್ರೋಲಾಗಿ ಇಟ್ಕೊಂಡವ್ರೆ. ಇವತ್ತು ಅಷ್ಟೇ ನಾನೇನು ಮಾತಾಡಿಸ್ತಾ ಇದ್ದೀನಿ ಅಂತ ಗೊತ್ತಾದರೆ ಮತ್ತೆ ನನ್ನ ಹತ್ರಕ್ಕೇ ಬಂದುಬಿಟ್ಟು ಜಗಳ ಮಾಡಿಬಿಡ್ತಾರೆ. ಏನು ಮಾಡೋಣ? ಅದಕ್ಕೆ ನಾನು ಅವ್ರ ಹತ್ರ ಏನು ಹೇಳಲ್ಲ. ಸದ್ಯಕ್ಕೆ ಅವ್ರ ಹತ್ರ ಮಾತಾಡೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ ನಾನಂದ್ರೂ. ನಿಮ್ಮ ವಿಚಾರ ಎಲ್ಲ ಗೊತ್ತಾದ್ಮೇಲೆ ಸುಮ್ಮನೆ ಯಾಕೆ ಮಾತಾಡಬೇಕು ಅಂತ. ಅದು ಬೇರೆ ನಾನು ಒಬ್ಬನೇ ಮಗ, ಅವ್ರಿಗೆ ಅದೆಲ್ಲ ನಿಮ್ಮ ಆಸ್ತಿ ಅಂತ ನನಗೆ ನಿಜ ಗೊತ್ತಿರಲಿಲ್ಲ. ಈಗ ಅವ್ರಿಗೆ ಬರ್ಕೊಡು ಅಂತಂದ್ರೂ ಬರ್ಕೊಡಲ್ಲ ಬಿಡಿ ಅವರು. ಆದ್ರೂ ನಮ್ಮ ಅಮ್ಮ ನಮ್ಮ ಅಪ್ಪ ತುಂಬಾ ಕೊರಗ್ತಿದ್ದಾರೆ. ಅಯ್ಯೋ, ಆ ಪೇಯ್ನ್ ನನಗೆ ಗೊತ್ತು, ತುಂಬಾ ನೋವಾಗುತ್ತೆ. ಅಷ್ಟೊಂದು ಕಳ್ಕೊಂಡ್ಮೇಲೆ ನೋವಾಗಲ್ವಾ ಹೇಳಿ? ನನಗೂ ಗೊತ್ತು. ಅದು ನೀವು ತುಂಬಾ ಚೆನ್ನಾಗಿದ್ದೀರಾ ನೋಡೋಕ್ಕೆ. ನೀವು ಮೊದಲನೇ ಸಲ ನೀವು ಫೋಟೋ ನೋಡಿದಾಗೇ ನೀವು ನಂಗೆ ತುಂಬಾ ಇಷ್ಟ ಆಗೋಗ್ಬಿಟ್ರಿ. ನನಗೂ ಅಷ್ಟೇ, ನಿಮ್ಮ ಫೋಟೋ ನೋಡಿದ ತಕ್ಷಣವೇ ನಂಗೆ ತುಂಬಾ ಇಷ್ಟ ಆಗೋಗ್ಬಿಟ್ರಿ. ಅದಕ್ಕೇ ತುಂಬ ಜನ ಗಂಡುಗಳೆಲ್ಲ ಬರ್ತಾಯಿದ್ರು, ನಾನೇನೇ ಅವನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟೆ ಗೊತ್ತಾ? ಯಾಕಂದರೆ ನೀವು ನನಗೆ ಇಷ್ಟ ಆದ್ರಲ್ಲ, ಅದಕ್ಕೆ. ಸೋ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ಅದು ನಿಮಗೆ ನಾನು ತುಂಬ ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊತಿದ್ದೆ. ಸರಿ ಬನ್ನಿ, ಯಾವುದಾದ್ರು ಹೋಟೆಲ್ಲ ಕುತ್ಕೊಂಡು ಮಾತಾಡೋಣ. ಅಯ್ಯೋ ಬನ್ನಿ, ನಿಮಗೋಸ್ಕರ ಟೇಬಲ್ ಬುಕ್ ಮಾಡಿದ್ದೀನಿ. ಹೋಗ್ಬಿಟ್ಟು ಕುತ್ಕೊಂಡು ಹ್ಯಾಪಿಯಾಗಿ ಮಾತಾಡ್ಕೊಂಡ್ಬಿಟ್ಟು ಬರೋಣ ಬನ್ನಿ. ನನ್ನ ಫ್ರೆಂಡ್ ಒಬ್ಬಳೇ ಇದ್ದಾಳೆ, ನನ್ನ ಫ್ರೆಂಡ್ಗೆ ಹೇಳ್ತೀನಿ ಬನ್ನಿ, ಕಂಪ್ನಿ ಕೊಡು ಅಂತ ಹೇಳ್ಬಿಟ್ಟು ಕಂಪ್ನಿ ಕೊಡ್ತಾನೆ. ಸರಿ ಆಯಿತು.